ಅವರ ಕನಸಿನ ಕೂಸು ಎಸ್ ದಿವಿತ, ಬಡವರ ಹೊಟ್ಟೆ ತುಂಬಿಸುವಂತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಿಲೋ ಪವರ್ಟಿ ಲೈನ್. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಸುಮಾರು 10 ಕೆಜಿವರೆಗೂ ಕೂಡ ಅವರಿಗೆ ಊಟಕ್ಕೆ ಅನ್ನ ಕೊಡುವಂತ ಯೋಜನೆ ಇದು. ಪಾಪ ಈ ಯೋಜನೆ ಬಗ್ಗೆ ಯಾರೂ ಕೂಡ ಅಪಸ್ವರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಬಡವರ ಮನೆಯ ಮಕ್ಕಳ ಹಸಿವನ್ನ ನೀಗಿಸುವಂತ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಈ ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸಿ 3 ವರ್ಷ ತುಂಬಿ 4ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರನ್ನ ಅನ್ನರಾಮಯ್ಯ ಅಂತ ಕರೀತಾರೆ, ಜನ ಕರೀತಾರೆ, ಅನ್ನರಾಮಯ್ಯ ಅಂತ ಹೇಳಿ ಕರೀತಾರೆ ಸಿದ್ದರಾಮಯ್ಯನವರನ್ನ. ಅಷ್ಟು ಹೆಸರುವಾಸಿ, ಅಷ್ಟು ಅವರಿಗೆ ಈ ಅನ್ನಭಾಗ್ಯ ಯೋಜನೆಯಿಂದಾಗಿ ಮೈಲೇಜ್ ಕೂಡ ಸಿಕ್ಕಿತ್ತು. ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸಿ 4ನೇ ವರ್ಷಕ್ಕೀಗ ಪಾದಾರ್ಪಣೆ ಮಾಡಿದೆ. ಪಂಚ ಗ್ಯಾರಂಟಿಯನ್ನ ಘೋಷಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದ ಕಾಂಗ್ರೆಸ್ ಸರ್ಕಾರ ಹಸಿವು ಮುಕ್ತ ಕರ್ನಾಟಕಕ್ಕೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದೆ. ಸಿದ್ದರಾಮಯ್ಯ ಕನಸಿನ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಲ್ಲ. ಫಸ್ಟ್ ರಿಪೋರ್ಟ್ ನೋಡ್ಕೊಂಡು ಬರೋಣ. ನನಗೂ ಫ್ರೀ, ನಿಮಗೂ ಫ್ರೀ, ಬಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್, ನನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ. ಇದು ಪಂಚ ಗ್ಯಾರಂಟಿ ಘೋಷಣೆ ವೇಳೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಆ ಮಾತು. ಅಧಿಕಾರದ ಚುಕ್ಕಾಣಿ ಹಿಡಿಯುವ ಮುನ್ನ ಘೋಷಣೆ ಮಾಡಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಅನ್ನ ಭಾಗ್ಯವೂ ಒಂದು. ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅನ್ನಭಾಗ್ಯ. ಹಸಿವು ಮುಕ್ತ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಣ. ಅನ್ನಭಾಗ್ಯ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಆರಂಭದಲ್ಲಿ ಹೆಚ್ಚು ಜನಪ್ರಿಯತೆ ಆಗಿತ್ತು. 2ನೇ ಅವಧಿಯಲ್ಲಿ ಅನ್ನಭಾಗ್ಯ 2.0 ಮುಂದುವರೆದಿದೆ. ಬಿಪಿಎಲ್, ಅಂತ್ಯೋದಯ ಅನ್ನ ಯೋಜನೆ, ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಪ್ರತಿ ಸದಸ್ಯರಿಗೆ 10 ಕೆಜಿ ಅಕ್ಕಿ ನೀಡಲಾಗ್ತಾ ಇದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಲಾ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ವಿತರಿಸುತ್ತಿವೆ. ಗ್ಯಾರಂಟಿ ಭರವಸೆಯಂತೆ ಪ್ರತಿ ಫಲಾನುಭವಿಗೆ ಒಟ್ಟು 10 ಕೆಜಿ ಅಕ್ಕಿ ವಿತರಣೆಗೆ ನಿರ್ಧಾರ ಮಾಡಿತ್ತು. ಕೇಂದ್ರ ಸರ್ಕಾರದ 5 ಕೆಜಿ ಹೊರತುಪಡಿಸಿ ಬಾಕಿ 5 ಕೆಜಿ ನೀಡಲು ಭಾರೀ ಪ್ರಮಾಣದ ಅಕ್ಕಿಯ ಅಗತ್ಯವಿತ್ತು. ಕೇಂದ್ರದ ಭಾರತೀಯ ಆಹಾರ ನಿಗಮದಿಂದ ಹೆಚ್ಚುವರಿ ಅಕ್ಕಿ ಸಿಗದ ಹಿನ್ನೆಲೆ ರಾಜ್ಯ ಸರ್ಕಾರವು ಅಕ್ಕಿ ಬದಲು ಪ್ರತಿ ಕೆಜಿಗೆ 34 ರೂಪಾಯಿಯಂತೆ 5 ಕೆಜಿಗೆ 170 ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮೂಲಕ ಜಮೆ ಮಾಡ್ತಾ ಇತ್ತು. ಯೋಜನೆ ಪ್ರಾರಂಭವಾಗಿ 3 ವರ್ಷದಲ್ಲಿ 30.88 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳ ವಿತರಣೆ ಮಾಡಲಾಗಿದೆ. ಡಿಬಿಟಿ ಮೂಲಕ 4,44 ಲಕ್ಷ ಫಲಾನುಭವಿಗಳಿಗೆ 18,897 ಕೋಟಿ ಹಣ ವರ್ಗಾವಣೆ ಮಾಡಲಾಗಿದೆ. 5 ಕೆಜಿ ಅಕ್ಕಿ ಬದಲಾಗಿ ಕೊಡುತ್ತಿದ್ದ 170 ರೂಪಾಯಿ ಫಲಾನುಭವಿಗಳಿಗೆ ಅನುಕೂಲವಾಗಿತ್ತು ಎಂಬ ಅಭಿಪ್ರಾಯಗಳಿವೆ. ರೈಸ್ ಮಿಲ್ಗಳವರಿಗೆ ಮತ್ತು ಅಧಿಕಾರಿಗಳಿಗೆ ಹಬ್ಬ. ನಾನು ಸುಮಾರು ಸಾರಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಅವನು ಆಹಾರ ಮಂತ್ರಿನ ಬೇಕಾದ್ರೆ ನನ್ನ ಮುಂದ್ಗಡೆ ಬರಲಿ, ನಾನು ಅದಕ್ಕೆ ಸಾಕ್ಷಿ ಕೊಡ್ತೀವಿ. ಒಂದು ಕೋವಿನ ಜನಾಂಗ ಆ ಅಕ್ಕಿ ತಿನ್ನಲ್ಲ, ಸ್ಮೆಲ್ ಬರ್ತದಂತೆ. ಅವರು ನೇರವಾಗಿ ಡೀಲರ್ ಮಾರ್ಕೊಂಡು ಇದಕ್ಕೆ ಹೋಗುತ್ತೆ. ಇನ್ನು ಕೆಲವು ಅಕ್ಕಿ ಗೋಡನ್ ಲಾರಿಗಳಲ್ಲೇ ಕಳ್ತನ ಆಗುತ್ತೆ. ಇವತ್ತು ಏನು 100 ಕೆಜಿ ಅಕ್ಕಿ ಕೊಟ್ರೆ ಅದರಲ್ಲಿ 45 ರಿಂದ 50 ಕೆಜಿ ಅಕ್ಕಿ ನೇರವಾಗಿ ಪಾಲಿಶ್ಗೆ ಹೋಗುತ್ತೆ. ಅವನು ಪಾಲಿಶ್ 15-20 ರೂಪಾಯಿ ಅವ್ನು ತಗೊಳ್ತಾನೆ. ಅವ್ನು ಪಾಲಿಶ್ ಮಾಡಿ 35-40 ರೂಪಾಯಿ ಮತ್ತೆ ನಮಗೆ NS ಬಾಂಡು ಇನ್ನೊಂದು ಇದರಲ್ಲಿ ಬರ್ತದೆ. ಹೊಸ ಕಾರ್ಡ್ ವಿತರಣೆಗೆ ಸರ್ಕಾರ ಕೋಕ್. ಭಾರತೀಯ ಆಹಾರ ನಿಗಮವು ರಿಯಾಯಿತಿ ದರದಲ್ಲಿ ಪ್ರತಿ ಕೆಜಿಗೆ 22.50 ಪೈಸೆ ಅಕ್ಕಿ ಪೂರೈಕೆಗೆ ಒಪ್ಪಿಗೆ ಕೊಟ್ಟಿತ್ತು. ಜೂನ್ 2025ರಿಂದ ನೇರ ನಗದು ವರ್ಗಾವಣೆ ಸ್ಥಗಿತಗೊಳಿಸಲಾಯಿತು. ಕೆಲ ಫಲಾನುಭವಿಗಳಿಗೆ ತಾಂತ್ರಿಕ ದೋಷದಿಂದ ಡಿಬಿಟಿ ಹಣ ತಲುಪಿಲ್ಲ ಎಂಬ ಆರೋಪಗಳಿವೆ. ಜೂನ್ 2025ರಿಂದ ಹಣದ ಬದಲಿಗೆ 5 ಕೆಜಿ ಅಕ್ಕಿ ಸರ್ಕಾರ ಕೊಡ್ತಾ ಇದೆ. ದುರಂತ ಅಂದ್ರೆ ಹೊಸ ಕಾರ್ಡ್ಗಳನ್ನ ಆಹಾರ ಇಲಾಖೆ ವಿತರಣೆ ಮಾಡುತ್ತಿಲ್ಲ. ಹಣದ ಬದಲಾಗಿ ಫಲಾನುಭವಿಗಳಿಗೆ ಪೂರ್ಣ ಪ್ರಮಾಣದ ಅಕ್ಕಿ ಕೊಡುವ ವಿಚಾರದಲ್ಲಿ ಒಂದಷ್ಟು ಅಪಸ್ವರಗಳಿವೆ. ಅಲ್ಲದೆ ರಾಜಕೀಯ ವಲಯದಲ್ಲೂ ಗುಸುಗುಸು ಶುರುವಾಗಿದೆ. ಹೆಚ್ಚುವರಿ ಅಕ್ಕಿ ಖರೀದಿ ಟೆಂಡರ್ಗಳಲ್ಲಿ
ಅಕ್ರಮ ಆಗಬಹುದು ಅನ್ನುವಂತಹ ಒಂದಷ್ಟು ಅನುಮಾನಗಳು ರಾಜಕೀಯ ವಲಯದಲ್ಲಿವೆ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಗಳ ಉಲ್ಲೇಖಿತ ಕೆಲ ಅಂಶಗಳ ಪ್ರಕಾರ ಪ್ರಧಾನವಾಗಿ ಬಳಸುವ ವ್ಯಕ್ತಿಗೆ ದಿನಕ್ಕೆ ಸರಾಸರಿ 200 ರಿಂದ 250 ಗ್ರಾಂ ಅಕ್ಕಿಯ ಅಗತ್ಯವಿದೆ. ಇದರ ಆಧಾರದಲ್ಲಿ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 6 ರಿಂದ 7 ಕೆಜಿ ಅಕ್ಕಿ ಅಗತ್ಯವಿದೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. 10 ಕೆಜಿ ಉಚಿತ ಅಕ್ಕಿ ಕೊಡುವುದು ಕೆಲ ಪ್ರದೇಶಗಳಲ್ಲಿ ಅನುಕೂಲ ಆಗಿದ್ದರೆ ಇನ್ನು ಕೆಲವು ಕಡೆ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ಆರೋಪವಿದೆ. ಬಿಲೋ ಪಾವರ್ಟಿ ಲೈನ್ ಬಂದಿದೆ, ಆದರೂ ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಹಂತ ಹಂತವಾಗಿ ಯಾರು ಎಲಿಜಿಬಲ್ ಬಿಪಿಎಲ್ ಇದ್ದಾರೆ ಅವರ ಅರ್ಜಿಗಳನ್ನು ಪರಿಷ್ಕರಣೆ ಮಾಡಿ ಕೊಡ್ತೀವಿ. ಈಗ ಇರುವಂತಹ ಪಟ್ಟಿಯಲ್ಲಿ ಯಾರು ಅನರ್ಹರಿರ್ತಾರೆ ಅವರನ್ನ ಎಪಿಎಲ್ ಕಾರ್ಡ್ಗೆ ಹಾಕುವಂತದ್ದು ಕಾರ್ಯಕ್ರಮ ನಡೀತಾ ಇದೆ. ಅದು ಯಾವುದೇ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರುವಂತವರಿಗೆ 4.5 ಕೋಟಿ ಜನಕ್ಕೆ ಕೊಡೋರಿಗೆ ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ದಿನಕ್ಕೆ ಪ್ರತಿ ವ್ಯಕ್ತಿಗೆ 200 ರಿಂದ 250 ಗ್ರಾಂ ಲೆಕ್ಕದಲ್ಲಿ ಒಂದು ತಿಂಗಳಿಗೆ 6 ರಿಂದ 7 ಕೆಜಿ ಅಕ್ಕಿ ಬೇಕು. ವ್ಯಕ್ತಿಯ ದೈಹಿಕ ಶ್ರಮಕ್ಕೆ ತಕ್ಕಂತೆ ಬೇಕು. ಕಡಿಮೆ ದೈಹಿಕ ಶ್ರಮಕ್ಕೆ 6 ರಿಂದ 7 ಕೆಜಿ ಅಕ್ಕಿ ಬೇಕು. ಮಧ್ಯಮ ದೈಹಿಕ ಶ್ರಮಕ್ಕೆ 7 ರಿಂದ 9 ಕೆಜಿ, ಹೆಚ್ಚು ದೈಹಿಕ ಶ್ರಮಕ್ಕೆ 9 ರಿಂದ 12 ಕೆಜಿ ಅಕ್ಕಿ ಬೇಕು ಅಂತ IRRI, ICMR, NIN ಸಂಸ್ಥೆಗಳು ಶಿಫಾರಸು ಮಾಡಿದೆ. ಅನ್ನಭಾಗ್ಯ ದುರ್ಬಳಕೆ ಆಗುವುದನ್ನು ತಡೆಯಲು ಮತ್ತು ಬಡ ಕುಟುಂಬಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಇಂದಿರಾ ಕಿಟ್ ಘೋಷಣೆ ಮಾಡಿದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಿಗೆ ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ತೊಗರಿಬೇಳೆ ಇರುವ ಇಂದಿರಾ ಕಿಟ್ ವಿತರಿಸುವುದಾಗಿ ಘೋಷಣೆ ಮಾಡಿದೆ. 2025 ಅಕ್ಟೋಬರ್ 9ರಂದು ನಡೆದ ಕ್ಯಾಬಿನೆಟ್ನಲ್ಲಿ ಕಿಟ್ ಕೊಡಲು ತೀರ್ಮಾನಿಸಲಾಗಿತ್ತು. ಮಾರ್ಚ್ನಲ್ಲಿ ಮಂಡಿಸಿದ್ದ ಬಜೆಟ್ನಲ್ಲಿ 6,200 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಆದರೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಕಾರ್ಡ್ಗಳು ಇದೆ ಅನ್ನೋದನ್ನ ನೋಡೋದಾದ್ರೆ 1,14,65,856 ಇದ್ದು 4,1,74,936 ಫಲಾನುಭವಿಗಳಿದ್ದಾರೆ. 10,46,10 ಅಂತ್ಯೋದಯ ಕಾರ್ಡ್ಗಳಿದ್ದು 42,71,885 ಫಲಾನುಭವಿಗಳಿದ್ದಾರೆ. 29,72,272 ಐಪಿಎಲ್ ಕಾರ್ಡ್ಗಳಿದ್ದು 1,02,17,713 ಫಲಾನುಭವಿಗಳಿದ್ದಾರೆ. ಒಟ್ಟು 1,54,84,138 ಕಾರ್ಡ್ಗಳಿದ್ದು 5,46,54,434 ಫಲಾನುಭವಿಗಳಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆ ಹಲವು ಗೊಂದಲಗಳ ನಡುವೆಯೂ ಮುಂದುವರೆದಿದೆ. ಅನ್ನಭಾಗ್ಯ ಯೋಜನೆಯು ತಳಮಟ್ಟದ ಜನರ ಹಸಿವನ್ನ ನೀಗಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ಇಂದಿರಾ ಕಿಟ್ ಕೊಡುವ ಭರವಸೆ ಈಡೇರಿಸುವಲ್ಲಿ ತಡವಾಗುತ್ತಿದೆ. ಆ ಮೂಲಕ ಬಡ ಜನರ ಹಸಿವಿನ ಜೊತೆಗೆ ಆಹಾರ ಇಲಾಖೆ ಆಟವಾಡುತ್ತಿದೆ ಎಂಬ ಭಾವನೆ ಮೂಡ್ತಾ ಇದೆ. ಕೊಟ್ಟ ಮಾತಿನಂತೆ ನಡೆದುಕೊಂಡು ಅನ್ನಭಾಗ್ಯ ಯೋಜನೆಯ ಉದ್ದೇಶ ಸಫಲತೆ ಕಾಣಲಿ ಎಂಬುದೇ ರಿಪಬ್ಲಿಕ್ ಕನ್ನಡದ ಆಶಯ. ವಿಡಿಯೋ ಜರ್ನಲಿಸ್ಟ್ ಲೋಹಿತ್ ಜೊತೆ ಹನುಮಂತ ದುರ್ಗತ್, ಆರ್ ಕನ್ನಡ, ಬೆಂಗಳೂರು.